ಸಕ್ಕರೆ ಕಾಯಿಲೆ ಇರುವ ರೋಗಿಗಳಲ್ಲಿ ತುಂಬ ಪ್ರಮುಖವಾಗಿ ಕಾಡುವಂಥ ಒಂದು ವಿಷಯ, ನಾನು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕೇ? ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಚುಚ್ಚುತ್ತಾರೆ, ರಕ್ತ ತೆಗಿತಾರೆ. ಮೊದಲನೇದು ತುಂಬ ನೋವಾಗುತ್ತೆ, ಎರಡನೇದು ಭಯ, ಈಗೆಷ್ಟು ತೋರಿಸುತ್ತೋ ರಕ್ತದ ಒಂದು ಸಕ್ಕರೆ ಅಂಶ, ಹೌದಲ್ವಾ? ಅದಕ್ಕೆ ರಕ್ತ ಪರೀಕ್ಷೆ ಮಾಡಿಸದೇ ಹೇಗೆ ನಾನು ನನ್ನ ಸಕ್ಕರೆ ಅಂಶವನ್ನು ತಿಳಿದುಕೊಳ್ಳಬಹುದು? ನನಗೆ ಸಕ್ಕರೆ ಕಾಯಿಲೆ ಬಂದಿದೆಯೋ ಇಲ್ವೋ, ಬಂದಿದ್ದರೆ ನಿಯಂತ್ರಣದಲ್ಲಿ ಇದೆಯೋ ಇಲ್ವೋ ಅನ್ನೋದು ಹೇಗೆ ತಿಳ್ಕೋಬೇಕು? ಬೇಕಾ ವಿಷಯ? ಅದರ ಬಗ್ಗೆ ಮಾಹಿತಿ ಬೇಕಾ? ಹಾಗಿದ್ರೆ ಈ ಕಾರ್ಯಕ್ರಮ ಪೂರ್ತಿ ನೋಡಿ. ನಿಮಗೋಸ್ಕರ ನಾನು ವಿಶೇಷವಾದ ಒಂದು ಮಾಹಿತಿ ತಂದಿದ್ದೇನೆ ಮತ್ತು ನನ್ನದೇ ಆದ ಒಂದು ಮಾನದಂಡ ಇಟ್ಟಿದ್ದೇನೆ. ಇದರಲ್ಲಿ ನೀವು ಈ ಮಾನದಂಡವನ್ನು ಗಮನಿಸಿದರೆ ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆಯೋ ಇಲ್ವೋ, ಬಂದಿದ್ದರೆ ನಿಯಂತ್ರಣದಲ್ಲಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುವುದಂತೂ ಖಚಿತ. ಸಕ್ಕರೆ ಕಾಯಿಲೆ ಇರುವ ರೋಗಿಗಳಲ್ಲಿ ತುಂಬ ಪ್ರಮುಖವಾಗಿ ಕಾಡುವಂಥ ಒಂದು ವಿಷಯ, ನಾನು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕೇ? ಯಾಕಂದರೆ ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ ಚುಚ್ಚುತ್ತಾರೆ, ರಕ್ತ ತೆಗಿತಾರೆ. ಮೊದಲನೇದು ತುಂಬ ನೋವಾಗುತ್ತೆ, ಎರಡನೇದು ಭಯ, ಈಗೆಷ್ಟು ತೋರಿಸುತ್ತೋ ರಕ್ತದ ಒಂದು ಸಕ್ಕರೆ ಅಂಶ ಅಂತ, ಹೌದಲ್ವಾ? ಅದಕ್ಕೆ ರಕ್ತ ಪರೀಕ್ಷೆ ಮಾಡಿಸದೇ ಹೇಗೆ ನಾನು ನನ್ನ ಸಕ್ಕರೆ ಅಂಶವನ್ನು ತಿಳಿದುಕೊಳ್ಳಬಹುದು? ನನಗೆ ಸಕ್ಕರೆ ಕಾಯಿಲೆ ಬಂದಿದೆಯೋ ಇಲ್ವೋ, ಬಂದಿದ್ದರೆ ನಿಯಂತ್ರಣದಲ್ಲಿ ಇದೆಯೋ ಇಲ್ವೋ ಅನ್ನೋದು ಹೇಗೆ ತಿಳ್ಕೋಬೇಕು? ಬೇಕಾ ವಿಷಯ? ಅದರ ಬಗ್ಗೆ ಮಾಹಿತಿ ಬೇಕಾ? ಹಾಗಿದ್ರೆ ಈ ಕಾರ್ಯಕ್ರಮ ಪೂರ್ತಿ ನೋಡಿ. ನಿಮಗೋಸ್ಕರ ನಾನು ವಿಶೇಷವಾದ ಒಂದು ಮಾಹಿತಿ ತಂದಿದ್ದೇನೆ ಮತ್ತು ನನ್ನದೇ ಆದ ಒಂದು ಮಾನದಂಡ ಇಟ್ಟಿದ್ದೇನೆ. ಇದರಲ್ಲಿ ನೀವು ಈ ಮಾನದಂಡವನ್ನು ಗಮನಿಸಿದರೆ ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆಯೋ ಇಲ್ವೋ, ಬಂದಿದ್ದರೆ ನಿಯಂತ್ರಣದಲ್ಲಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುವುದಂತೂ ಖಚಿತ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್. ಸಾಮಾನ್ಯವಾಗಿ ನನ್ನ ಹತ್ರ ರೋಗಿಗಳು ಬಂದಾಗ ಕೇಳ್ತಾರೆ, ರಕ್ತದ ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕಾ? ನೀವು ಚುಚ್ತೀರಾ, ಅದರಿಂದ ನಮಗೆ ನೋವಾಗುತ್ತೆ, ಮತ್ತು ನನಗೆ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ರೆ ಎಲ್ಲಿ ಜಾಸ್ತಿ ಇದೆಯೋ ಅಂತ ಭಯ ಆಗುತ್ತೆ, ಏನು ಮಾಡೋದು? ರಕ್ತ ಪರೀಕ್ಷೆ ಮಾಡಿಸ್ಕೊಳ್ದೇನೆ ಮನೆಯಲ್ಲೇ ನನಗೆ ಹೇಗೆ ತಿಳ್ಕೋಬೋದು ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳ್ತೀನಿ. ಒಂದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತಿದೆ, ಅಂದರೆ ಇದು ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ. ಇದು ಒಂದು ಇನ್ಫೆಕ್ಷನಿಂದ ಬರ್ತದೆ. ಬಂದಾಗ ಅವ್ರಿಗೆ ಜ್ವರ ಇರ್ತದೆ ಮತ್ತು ಹೃದಯದಲ್ಲಿ ಕೆಲವು ಮಾರ್ಪಾಡಾಗಿ ಅವರಿಗೆ ತೊಂದರೆ ಆಗುತ್ತದೆ. ಇದಕ್ಕೆ ಜಾನ್ಸ್ ಅನ್ನೋ ಒಬ್ಬರು ವಿಜ್ಞಾನಿ ಒಂದು ಮಾನದಂಡ ಕೊಟ್ಟಿದ್ದಾರೆ. ಅದಕ್ಕೆ ಜಾನ್ಸ್ ಕ್ರೈಟೀರಿಯಾ ಅಂತ ಹೇಳ್ತಾರೆ. ಅಂದರೆ ಒಂದು ಪ್ರಮುಖವಾದ 4-5 ಮಾನದಂಡಗಳು ಮತ್ತು ಒಂದು ಸ್ವಲ್ಪ ಪ್ರಮಾಣದ ಮಾನದಂಡಗಳು. ಅದರಲ್ಲಿ ಪ್ರಮುಖವಾದಲ್ಲಿ ಒಂದು 2-3 ಮತ್ತು ಕಮ್ಮಿ ಪ್ರಮುಖವಾದ ಒಂದು 2-3, ಆ ಥರದಲ್ಲಿ ಅದೆರಡು ಇದೊಂದು ಅದೆರಡು ಅಂತ ನಾವೇನಾರೋ ಅದನ್ನು ನಾವು ಪರಿಗಣಿಸಿದರೆ ಇದೇ ಕಾಯಿಲೆ ಅಂತ ಹೇಳ್ಬೋದು ಅಂತ ಜಾನ್ಸ್ ಕ್ರೈಟೀರಿಯಾ ಅಂತ ಹೇಳ್ತಾರೆ. ಜಾನ್ಸ್ ಕೊಟ್ಟಿರೋದು. ಅದಲ್ಲದೆ ಅದನ್ನ ಸ್ವಲ್ಪ ಪರಿವರ್ತನೆ ಮಾಡಿ ಮಾಡಿಫೈಡ್ ಜಾನ್ಸ್ ಕ್ರೈಟೀರಿಯಾ ಅಂತ ಕೊಟ್ಟಿದ್ದಾರೆ. ಅದೇ ತರಹ ಮಾನದಂಡವನ್ನು ಆಧರಿಸಿಕೊಂಡು ಈ ಸಕ್ಕರೆ ಕಾಯಿಲೆಯವರು, ಅಂದರೆ ಡಯಾಬಿಟಿಸ್ ಇರೋರಿಗೆ ಹೇಗೆ ಅವರ ಸಕ್ಕರೆ ಅಂಶವನ್ನು ರಕ್ತದಲ್ಲಿ ಅಧಿಕವಾಗಿದೆಯೋ ಇಲ್ಲವೋ ಎಂದು ರಕ್ತ ಪರೀಕ್ಷೆ ಮಾಡಿಸದೇ ಹೇಗೆ ತಿಳ್ಕೊಬೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇದಕ್ಕೆ ನಾನು ಕೊಟ್ಟಿರುವ ಪ್ರಪಂಚಕ್ಕೆ ಮೊದಲನೇ ಬಾರಿ ನಾನು ಇದನ್ನು ಪರಿಚಯ ಮಾಡ್ತಾ ಇದ್ದೇನೆ. ಇದಕ್ಕೆ CDC+ ಮಾನದಂಡ, CDC+ ಕ್ರೈಟೀರಿಯಾ ಅಂತ. ಯಾಕೆ ಅವರು ಮಾಡಿದ್ದು ಬುಕ್ಕಲ್ಲಿ ಹಾಕಿದ್ದಾರೆ ಜಾನ್ಸ್ ಕ್ರೈಟೀರಿಯಾ ಅಂತ, ನಾನು ಮಾಡಿದ್ದು ಯಾಕೆ ಹಾಕ್ಬಾರ್ದು? ಇದು ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ. ಆದರೆ ಈ ಮಾನದಂಡ ನಾನು ಮೊದಲನೇ ಬಾಗಿ ಹೇಳ್ತಾ ಇದ್ದೀನಿ. ಹೇಗೆ ನೀವು ಇದನ್ನು ವಿಂಗಡಣೆ ಮಾಡಿ ತಿಳ್ಕೊಬೋದು ರಕ್ತ ಪರೀಕ್ಷೆ ಮಾಡಿಸಿದ್ದೇನೆ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ. ಇದಕ್ಕೆ CDC+ ಅಂದರೆ ಚಂದ್ರಶೇಖರ್ಸ್ ಡಯಾಬಿಟಿಕ್ ಕ್ರೈಟೀರಿಯಾ ಪ್ಲಸ್ ಅಂತ. ಇದೇನು ಅಂತ ತಿಳ್ಕೊಳ್ಬೇಕಾ? ನೋಡಿ, ಈಗ ನಿಮಗೆ ಗೊತ್ತು, ನೀವು ಮಗುವಾಗಿದ್ದಾಗ ಒಂದು ಹಂತದವರೆಗೆ ನೀವು ಬೆಡ್ಡಿನ ಮೇಲೆ ಮೂತ್ರ ಮಾಡ್ಕೊಳ್ತೀರಾ ಮಲಗಿರಬೇಕಾದ್ರೆ. ಯಾಕಂದರೆ ನಿಮ್ಮ ಈ ಮೂತ್ರಾಶಯದಲ್ಲಿ ಆ ಇರುವ ನರಕ್ಕೆ ಒಂದು ಶಕ್ತಿ ಇರೋದಿಲ್ಲ. 1-2 ವರ್ಷ, 3 ವರ್ಷ, ಒಂದು 5 ವರ್ಷದ ತನಕನೂ ಕೆಲವು ಮಕ್ಕಳುಗಳು ಮೂತ್ರ ಮಾಡ್ಕೊಳ್ತಾರೆ. ಆಮೇಲೆ ಒಂದು 5 ವರ್ಷ ಆದಮೇಲೆ ಸಾಮಾನ್ಯವಾಗಿ
ನಾವು ಬೆಡ್ಡಿನಲ್ಲಿ ಮೂತ್ರ ಮಾಡ್ಕೊಳ್ಳೋದು ಸ್ಟಾಪ್ ಮಾಡ್ತೀವಿ. ಯಾಕಂದರೆ ಅಲ್ಲಿಗೆ ನರಗಳಿಗೆ ಶಕ್ತಿ ಬಂದಿರುತ್ತೆ ಅಂತ. ಅಲ್ಲಿಂದ ಒಂದು 30-35 ವರ್ಷ ತನಕನೂ ಏನು ತೊಂದರೆ ಇರಲ್ಲ. 35 ವರ್ಷ ಆದಮೇಲೆ ಯಾರಿಗಾದರೂ, ಅದು ಗಂಡಸರಾಗಲಿ ಹೆಂಗಸರಾಗಲಿ, ಯಾರಿಗಾರು ಮಧ್ಯರಾತ್ರಿಯಲ್ಲಿ ಮೂತ್ರ ಬರುವ ಹಾಗೆ ಆಗಿದ್ದರೆ ಅಥವಾ ಮೂತ್ರಕ್ಕೆ ನೀವು ಎದ್ದರೆ, ಮೊದಲನೇ ಮೇಜರ್ ಮಾನದಂಡ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಇದೆ. ಅದರಲ್ಲೂ ಇದೇ ಥರ ಮೂತ್ರ ಜಾಸ್ತಿ ಹೋಗುತ್ತವೆ, ಆದರೆ ರಾತ್ರಿ ಹೊತ್ತು ನೀವು ಹೇಳುವುದಿಲ್ಲ. ಆದರೆ ಯಾರಿಗೆ ಸಕ್ಕರೆ ಕಾಯಿಲೆ ಇದೆ, ಒಂದು ಬಾರಿ ಅಥವಾ ಒಂದಕ್ಕಿಂತ ಅಧಿಕ ಬಾರಿ ನೀವು ಮಧ್ಯರಾತ್ರಿ ಮೂತ್ರಕ್ಕೆ ಎದ್ದರೆ ಮೊದಲನೇ ಮಾನದಂಡ ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ಯಾವುದು ರಕ್ತ ಪರೀಕ್ಷೆ ಮಾಡಬೇಕು ಅಂತಿಲ್ಲ, ಅದಾಯ್ತಾ. ಎರಡನೇ ಮಾನದಂಡ, ಇದೆಲ್ಲ ನಾನು ಮೇಜರ್ ಹೇಳ್ತಾ ಇರೋದು, ಪ್ರಮುಖವಾದದ್ದು. ಮೊದಲನೇ ಮಾನದಂಡ ಮಧ್ಯರಾತ್ರಿ ನೀವು ಒಂದು ಅಥವಾ ಒಂದಕ್ಕಿಂತ ಅಧಿಕವಾಗಿ ನೀವು ಮೂತ್ರಕ್ಕೆ ಎದ್ದರೆ. ಎರಡನೇ ಮಾನದಂಡ, 1 ತಿಂಗಳ ಒಳಗೆ 3-5 kg ನಿಮ್ಮ ದೇಹದ ತೂಕ ಕಮ್ಮಿ ಆದರೆ, ಅಥವಾ 3 ತಿಂಗಳಲ್ಲಿ 3-5 kg ದೇಹದ ತೂಕ ಜಾಸ್ತಿ ಆದರೆ ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ. ಮೂರನೇ ಮಾನದಂಡ, ಅಕಸ್ಮಾತ್ ನಿಮ್ಮ ಕಾಲಿನ ಕೆಳಗಡೆ ಇರುವೆ ಓಡಾಡ್ದಂಗೆ ಆದರೆ, ಸ್ವಲ್ಪ ಉರಿ ಬಂದರೆ, ಅಥವಾ ಸ್ಪರ್ಶ ಸರಿಗೆ ಸಿಗ್ತಾ ಇಲ್ಲ ಅಂತಂದರೆ ಇದು ಮೂರನೇ ಮಾನದಂಡ. ಮೂರನೇದಾಯ್ತಾ. ಮತ್ತು ನಿಮಗೆ ಕಣ್ಣು ಮಂಜಾಗಕ್ಕೆ ಶುರು ಆಗುತ್ತೆ. ಈ 4 ಮಾನದಂಡ ಜ್ಞಾಪಕ ಇಟ್ಕೊಳ್ಳಿ. ಈಗ ಸ್ವಲ್ಪ ಪ್ರಮುಖಕ್ಕೆ ಬರೋಣ. ಎರಡನೇ ವಿಧ, ಇದರಲ್ಲಿ ನಿಮಗೆ ಸಿಕ್ಕಾಬಟ್ಟೆ ಬಾಯಾರಿಕೆ ಆದರೆ, ಸಿಕ್ಕಾಬಟ್ಟೆ ಹಸಿವಾದರೆ, ಮತ್ತು ಸಣ್ಣ ಪುಟ್ಟ ಗಾಯ ಆದರೆ ಅದು ಆರುವುದಕ್ಕೆ ತುಂಬ ಸಮಯ ತೆಗೆದುಕೊಂಡ್ರೆ, ತುಂಬ ನಿಧಾನವಾಗಿ ಅಥವಾ ಆರಲೇ ಇಲ್ಲ ಅಂತಂದರೆ, ಮೂರನೇದು ಚರ್ಮ ಒಣಗುವುದು. ಆಯಿತಾ, ಜ್ಞಾಪಕ. ಈ ಒಂದು ನಿಮಗೆ ಲಕ್ಷಣಗಳು ಬಂದರೆ ಇದಕ್ಕೆ ಕಡಿಮೆ ಪ್ರಮಾಣದ ನಿಮಗೆ ಒಂದು ಮಾನದಂಡ ಅಂತ ಹೇಳ್ತೀವಿ.
ಮಾನದಂಡ 1, ಈ 4 ಹೇಳಿದ್ರೆ 4 ಯಾವುದರ 1, ಮತ್ತು ಸ್ವಲ್ಪ ಪ್ರಮುಖ ಮಾನದಂಡ 3. ಈ 3 1 + 3 ಇದ್ದರೆ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದು ಖಚಿತ 99%. ನಾನು ಯಾಕೆ 1% ಕಮ್ಮಿ ಹೇಳ್ತೇನೆ ಆಮೇಲೆ ಹೇಳ್ತೀನಿ. ಅಥವಾ ಪ್ರಮುಖ ಮಾನದಂಡ 1 ಮತ್ತು ಸ್ವಲ್ಪ ಪ್ರಮುಖ ಮಾನದಂಡ 3 ಇದ್ರೂ ನಿಮಗೆ ಇದೆ ಅಂತ. ಅಥವಾ ಪ್ರಮುಖ ಮಾನದಂಡ 4 ಮತ್ತು ಸ್ವಲ್ಪ ಪ್ರಮುಖ ಮಾನದಂಡ 1 ಇದ್ರೂ ನಿಮಗೆ ಶುಗರ್ ಇದೆ ಅಂತ ಅರ್ಥ. ಅದಲ್ಲದೇ ಹೇಗೆ ನಿಮಗೆ ಮನೆಯಲ್ಲೇ ಗೊತ್ತಾಗ್ಬೋದು, ಚೆಕ್ ಮಾಡ್ಕೋಬೋದು. ನೀವು ಸಕ್ಕರೆ ಅಂಶದ ಯಾವುದಾರ ಒಂದು ಪದಾರ್ಥ ತಿಂದಾಗ ನಿಮಗೆ ತಿಂದ ಮೇಲುವೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗುತ್ತೆ, ಸುಸ್ತಾಗುತ್ತೆ, ತಲೆ ಸುತ್ತತ್ತೆ ಅಂದರೆ ಮೊದಲನೇದು ಇದೆಲ್ಲ ಆ್ಯಡ್ ಆನ್ ಅಡಿಷ್ನಲ್ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಆಯಿತಾ. ಎರಡನೇದು ನಿಮ್ಮ ಚರ್ಮನ ಹೀಗೆ ಜಿಗಿಟ್ಕೊಂಡು ನೋಡಿ, ಏನಾದರೂ ಜಿಗಿಟ್ಕೊಂಡು ಬಿಟ್ಟ ತಕ್ಷಣ ವಾಪಸ್ ಹೋದರೆ ಬೇಗ ಅಲ್ಲಿಗೆ ಎಲ್ಲ ಚೆನ್ನಾಗಿದೆ ಅಂತ. ಸ್ವಲ್ಪ ಕಡಿಮೆಯಾಗಿ ನಿಧಾನಕ್ಕೆ ಹೋಯ್ತು ಅಥವಾ ಅಲ್ಲಿ ಏನಾದರೂ ನಿಮಗೆ ಗೆರೆ ಥರ ಕಾಣ್ತು ಅಂದರೆ 2ನೇ ಮಾನದಂಡ. ಇದೆಲ್ಲ ನೀವು ಮನೇಲೇ ಮಾಡ್ಕೊಳ್ಳುವಂಥ ಚೆಕಪ್ ಜ್ಞಾಪಕ ಇಟ್ಕೊಳ್ಳಿ. ಮತ್ತು ನೀವು ಎಲ್ಲರೂ ನಡೆದಾಗ ನಿಮ್ಮ ಕಾಲು ಕೆಳಗಡೆ ಸರಿಯಾಗಿ ಸ್ಪರ್ಶ ಸಿಗ್ತಾ ಇಲ್ಲ ಅಥವಾ ಯಾವುದು ಸ್ವಲ್ಪ ಹರಿತವಾದ ಒಂದು ಆಬ್ಜೆಕ್ಟ್ ಮೇಲೆ ನೀವು ಕಾಲಿಟ್ಟಾಗ ನಿಮಗೆ ಸ್ಪರ್ಶ ಸಿಗ್ತಿಲ್ಲ ಅಂದರೆ ಇದು 3ನೇ ಮನೇಲೇ ಚೆಕ್ ಮಾಡ್ಕೊಳ್ಳುವಂಥದ್ದು. ಇಷ್ಟೆಲ್ಲ ಆಯಿತು. ಪ್ರಮುಖ ಮಾನದಂಡ 4, ಸ್ವಲ್ಪ ಪ್ರಮುಖ ಮಾನದಂಡ 3 ಮತ್ತು ಮನೇಲಿ ಚೆಕ್ ಮಾಡ್ಕೊಂಡು ಇದೆಲ್ಲ ಮಾಡಿದ್ರೆ ನಿಮಗೆ ಯಾವುದೇ ಥರ ರಕ್ತ ಪರೀಕ್ಷೆ ಇಲ್ಲದೆ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದು 99% ಖಚಿತ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಇನ್ನೂ ನಾನು 100% ಸಕ್ಕರೆ ಅಂಶ ನಾನು ಬ್ಲಡ್ಡಲ್ಲಿ ಚೆಕ್ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೂ ನನಗೆ ಗೊತ್ತಾಗಬೇಕು 100% ನನಗೆ ಸಕ್ಕರೆ ಕಾಯಿಲೆ ಇತ್ತು ಈಗ ಇಲ್ಲ ಅಂತ ಹೇಗೆ ಗೊತ್ತಾಗೋದು? ಒಂದು ಕೆಲಸ ಮಾಡಿ, ನೀವು ಸಕ್ಕರೆ ಅಂಶ ತೊಗೊಳ್ಳೋದೆಲ್ಲ ಕಮ್ಮಿ ಮಾಡಿ, ಅಕ್ಕಿ ಕಮ್ಮಿ ಮಾಡಿ. ನಾನು ಹಳೆ ವಿಡಿಯೋದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದೀನಿ ಅದೆಲ್ಲ ನೋಡಿ, ಅದೆಲ್ಲ ಮಾಡಿ ನೋಡಿ. ಇದೆಲ್ಲ ಮಾಡಿದ್ಮೇಲೆ ನಾನು ಹೀಗೆ ಹೇಳಿದಂಥ ಮಾನದಂಡದಲ್ಲಿ ನಿಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ಸ್ ಇದ್ದರೆ, ಏನಾದ್ರು ನಿಮಗೆ ಸಕಾರಾತ್ಮಕ ನಿಮಗೆ ಏನಾದರೂ ಸ್ಪಂದನೆ ಸಿಕ್ಕಿದರೆ ಅಂದರೆ ಅದು ಸಕ್ಕರೆ ಕಾಯಿಲೆಯಿಂದ ಬಂದಿತ್ತು, ಈಗ ಸರಿ ಹೋಗ್ತಾ ಇದೆ ಅಂತ ಅರ್ಥ. ನಿಮ್ಮ ಸಕ್ಕರೆ ಅಂಶ ರಕ್ತದಲ್ಲಿ ನಿಯಂತ್ರಣದಲ್ಲಿ ಇದೆಯೋ ಇಲ್ವೋ ಅನ್ನೋದು ಈ ಒಂದು ಮಾನದಂಡದಿಂದ ಗೊತ್ತಾಗುತ್ತೆ. ಇದಕ್ಕೆ CDC+ ಅಂತೇಳಿ ಚಂದ್ರಶೇಖರ್ ಡಯಾಬಿಟಿಸ್ ಕ್ರೈಟೀರಿಯಾ ಪ್ಲಸ್ ಅಂದರೆ ಏನು ಅದನ್ನು ಹೀಗೆ ಹೇಳ್ತೀನಿ ರಹಸ್ಯ. ನಾನು ಹೇಳಿದೆ ಏನೇ ಮಾಡೋದು ಒಂದು 99% ಗೊತ್ತಾಗುತ್ತೆ. ನೀವು ನಾನು ಹೇಳಿದ ಒಂದು ಆಹಾರ ವಿಹಾರ ಎಲ್ಲ ಫಾಲೋ ಮಾಡಿದ್ಮೇಲೆ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಅದು ಸಕ್ಕರೆ ಕಾಯಿಲೆ ಅಂತಲೇ ಗೊತ್ತಾಗುತ್ತೆ. ಇಂಪ್ರೂವ್ಮೆಂಟ್ ಇಲ್ಲ ಅಂತಂದರೆ ಸ್ವಲ್ಪ ಏನು ಏರುಪೇರು ಆಗಿದೆ ಅಂತ. ಈ ಪ್ಲಸ್ ಅಂದರೆ ಏನು ಅಂದರೆ ನಾನು ಕಳೆದ ವಾರ ವೀಡಿಯೋದಲ್ಲಿ ಹೇಳಿದ್ದೀನಿ HbA1c. ಪರವಾಗಿಲ್ಲ, ನಾನು ಚೆಕ್ ಮಾಡಿಕೊಂಡೇ ನೋಡ್ತೀನಿ, ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂದರೆ HbA1c ಮಾಡಿ. HbA1c ಏನು ಅಂತಂದರೆ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೀನಿ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಮಾಡಿ ನೋಡಿ. ಏನು ನೀವು ಗ್ಲೂಕೋಮೀಟರ್ ಚೆಕ್ ಮಾಡಿದಾಗ ಇಲ್ಲಿ ಚುಚ್ತಾರೆ, ಒಂದೇ ಒಂದು ಡ್ರಾಪ್ ರಕ್ತ ತೊಗೊಳ್ತಾರೆ, ಚೆಕ್ ಮಾಡ್ತಾರೆ. ಅದರಲ್ಲಿ ನಿಮ್ಗೆ ಫಾಸ್ಟಿಂಗು, ಪೋಸ್ಟ್ ಪ್ರ್ಯಾಂಡಿಯಲ್ಲು, ರ್ಯಾಂಡಮು ಇದು ನಾನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಇರ್ತೇನೆ, ಮತ್ತು ಎಂಡ್ ಸ್ಕ್ರೀನ್ ಇರುತ್ತೆ, ಹೋಗಿ ನೋಡಿ ಏನೇನು ಅಂತ ಅದ್ರ ಬಗ್ಗೆ ಎಷ್ಟೆಷ್ಟು ಇರಬೇಕು ಅಂತ ಹೇಳಿದ್ದೀನಿ. ಅದು ಕೆಲಸ ತಪ್ಪು ತೋರಿಸ್ಬೋದು ಅಂತ ಹೇಳಿದ್ದೀನಿ ಅಲ್ವಾ. ಎರಡನೇದೇನೆಂದರೆ ನೀವೇನಾದ್ರು HbA1c ಮಾಡಿದ್ರೆ ಅಲ್ಲಿ 2 ನಿಮಗೆ ಒಂದು ಬೇಜಾರಿದ ಸಂಗತಿ ಇದೆ. ಮೊದಲನೇದು ನಿಮಗೆ ರಕ್ತವನ್ನು ಇಲ್ಲಿಂದ ತೆಗೆಯಲ್ಲ, ಇಲ್ಲಿಂದ ತೆಗಿತಾರೆ. ಇಲ್ಲಿಂದ ತೆಗೆದ್ರೆ ಸ್ವಲ್ಪ ಜಾಸ್ತಿ ರಕ್ತ ತೊಗೊಳ್ಬೇಕಾಗುತ್ತೆ. ಎರಡನೇದು ಸ್ವಲ್ಪ ಜಾಸ್ತಿ ನೋವಾಗುತ್ತೆ. ಮೂರನೇದು ಅದು ಸ್ವಲ್ಪ ಕಾಸ್ಟ್ಲಿ, ಸ್ವಲ್ಪ ದುಡ್ಡು ಜಾಸ್ತಿ. ಯಾಕಂದರೆ ನಿಮಗೆ 50ರಿಂದ 100 ರೂಪಾಯಲ್ಲಿ ನಿಮಗೆ ಈ ಇಲ್ಲಿಂದ ತೆಗೆಯ ಒಂದು ರಕ್ತದ ಪರೀಕ್ಷೆ ಮಾಡೋದ್ರಿಂದ ಗೊತ್ತಾಗುತ್ತೆ. ಆದರೆ ಅದು ತಪ್ಪು ತೋರಿಸ್ಬೋದು. ಆದರೆ ಇಲ್ಲಿಂದ ತೆಗೆಯೋ ರಕ್ತ HbA1c ಮಾಡೋದು ಕರೆಕ್ಟಾಗಿ ತೋರಿಸ್ತದೆ. ಆದರೆ ಒಂದು 250ರಿಂದ 300 ರೂಪಾಯಿ ಆಗ್ಬೋದು. ನನಗೆ ಅದು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಹಾಗೆ ಗೊತ್ತಾಗಬೇಕು ಅಂದರೆ ಈ ಮಾನದಂಡಗಳನ್ನ ನೋಡಿ ಮತ್ತು ಜ್ಞಾಪಕ ಇಟ್ಕೊಳ್ಳಿ. ಅದಲ್ಲದೆ ತುಂಬ ಪ್ರಮುಖವಾದ ಗಂಡಸರಿಗೆ ಮತ್ತು ಹೆಂಗಸರಿಗೆ ಸಕ್ಕರೆ ಕಾಯಿಲೆ ಬಂದೇ ಇದೆ ಅಂತ ತಿಳ್ಕೊಳ್ಳೋದಕ್ಕೆ 99.99% ಗ್ಯಾರಂಟಿ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಗಂಡಸರಿಗೆ ಅವರ ಶಿಶ್ನ ಇದೆಯಲ್ಲ, ಮೂತ್ರ ಮಾಡುವ ಜಾಗ ತುದಿಯಲ್ಲಿ ಅದರ ಮೇಲಿರೋ ಚರ್ಮ ಕೆಂಪಗಾದರೆ ಅಥವಾ ಅಲ್ಲಿ ಅವರಿಗೆ ಏನಾರ ಹುಣ್ಣಾದರೆ, ಮೂತ್ರ ಮಾಡಬೇಕಾದ್ರೆ ಉರಿ ಮೂತ್ರವಾದರೆ 30ರಿಂದ ಮೇಲೆ ವರ್ಷಪಟ್ಟ ವ್ಯಕ್ತಿಗಳಿಗೆ ಆಲ್ಮೋಸ್ಟು ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಅರ್ಥ. ಅದೇ ಹೆಂಗಸರು 3F ಜ್ಞಾಪಕ ಇಟ್ಕೊಳ್ಳಿ, 3F + U ಅಂತ ಜ್ಞಾಪಕ ಇಟ್ಕೊಳ್ಳಿ. 3F ಏನಂದರೆ 40 ಇಯರ್ಸ್ ಮೇಲ್ಪಟ್ಟವರು, ಫರ್ಟೈಲ್ ಅಂದರೆ ಇನ್ನೂ ನೀವು ಋತುಮತಿ ಆಗಿದ್ದೀರಾ, ಋತುಚಕ್ರ ನಡೀತಾ ಇದೆ ನಿಮಗೆ, 40, ಫರ್ಟೈಲ್ ಮತ್ತು ಫ್ಯಾಟ್, ದಪ್ಪ ಇದ್ದೀರಾ. ನಿಮಗೆ ಈ ನಾನು ಹೇಳಿದಂಥ CDC+ ಕ್ರೈಟೀರಿಯಾಗಳಿದ್ದರೆ
ಪ್ಲಸ್ ನಿಮಗೆ ಉರಿ ಮೂತ್ರ ಇತ್ತು ಅಂತಂದರೆ ನಿಮಗೆ ಆಲ್ಮೋಸ್ಟು ಸಕ್ಕರೆ ಕಾಯಿಲೆ ಬಂದಿದೆ ಅನ್ನುವ ಅರ್ಥ. ಆದ್ದರಿಂದ ನೀವು ಇದ್ರ ಬಗ್ಗೆ ಜಾಗ್ರತೆ ವಹಿಸಬೇಕು. ಇದ್ರ ಬಗ್ಗೆ ನಾನು ಒಂದು ಸಣ್ಣ ವೀಡಿಯೋ ಮಾಡಿಟ್ಟಿದ್ದೀನಿ, ನೋಡಿ ಯಾವುದಾದ್ರು ಕ್ರೈಟೀರಿಯಾ ಏನು ಅಂತ. ಮೇಜರ್ ಕ್ರೈಟೀರಿಯಾ ಅಂತಂದರೆ ಪ್ರಮುಖವಾದ ಒಂದು ಮಾನದಂಡ ಮತ್ತು ಸ್ವಲ್ಪ ಪ್ರಮುಖವಾದ ಮಾನದಂಡ, ಇದು 4 ಅದು 3, ಅಥವಾ ಇದು 1 ಅದು 3. 1 ಅಂತಂದ್ರೇನು, ಇದು ಗ್ಯಾರಂಟಿ ಇರಲೇಬೇಕು, ಇದ್ರಲ್ಲಿ ಬೇರೆ ಯಾವುದೂ ಆಪ್ಷನ್ಸೇ ಇಲ್ಲ. ಅಂದರೆ ಮಧ್ಯರಾತ್ರಿ ನೀವು 1 ಅಥವಾ 1ಕ್ಕಿಂತ ಅಧಿಕ ಬಾರಿ ಮೂತ್ರಕ್ಕೆ ಇದ್ದರೆ ಅದು ಪರ್ಮನೆಂಟಾಗಿ ಇಟ್ಕೊಂಬಿಡಿ, ಒಂದು ಕಾನ್ಸ್ಟೆಂಟ್ ಅಂತ. ಅದಲ್ಲದೆ ಬೇರೆ ಮಾನದಂಡಗಳು ಹೇಳಿದ್ದೇನಲ್ಲ, ಲಿಸ್ಟ್ ಮಾಡಿದ್ದೀನಿ, ಅದು ನೋಡಿ. ಇಷ್ಟು ಮಾಡಿದರೆ ನೀವು ಯಾವುದೇ ರಕ್ತ ಪರೀಕ್ಷೆ ಮಾಡಿಸಿದರೆ ನಿಮಗೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ಲವೋ ಅನ್ನೋದು ಖಚಿತಪಡಿಸ್ಕೊಳ್ಬೋದು. ನನಗೆ ಡೌಟ್ ಇದೆ, ಆದ್ರೂ ಒಂದು ಸತಿ ಮಾಡಿಸ್ಕೊಂಡ್ಬಿಡ್ತೀನಿ, ಏನು ತೊಂದರೆ ಇಲ್ಲ. ಅಂದರೆ ಒಂದೇ ಒಂದು ಟೆಸ್ಟ್ ಮಾಡಿಸ್ಬೇಕು, ಯಾವುದದು HbA1c. ಅದ್ರ ಬಗ್ಗೆ ಹೇಳಿದ್ದೀನಿ, ನಾನು ಕಳೆದ ವಾರ ವೀಡಿಯೋದಲ್ಲಿ ಹೇಳಿದ್ದೀನಿ, ಎಂಡ್ ಸ್ಕ್ರೀನ್ ವೀಡಿಯೋದಲ್ಲಿ ಇಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ಇದು ನಾನು ಡಯಾಬಿಟಿಸ್ ಬಗ್ಗೆ ಮಾಡಿರುವ ಪಾರ್ಟ್ 3 ಭಾಗ 3. ನಾನು ಯಾವುದೇ ಒಂದು ರೋಗದ ಬಗ್ಗೆ ತೊಗೊಂಡ್ರೆ ಮಿನಿಮಮ್ ಒಂದು 4 ಭಾಗ ಮಾಡ್ತೀನಿ. ಇದು 3ನೇ ಭಾಗ ಹೇಳ್ತೇನೆ. ತುಂಬ ಸುಲಭವಾದ, ಯಾವುದೇ ಥರ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ದೇನೆ ನೀವು ನಿಮಗೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ವೋ ಅನ್ನೋದು ತಿಳ್ಕೊಳ್ಬೋದು. ಅದಲ್ಲದೆ ಇದು ನಿಯಂತ್ರಣ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಕಳೆದ 2 ವೀಡಿಯೋದಲ್ಲಿ ಇಟ್ಟಿದ್ದೀನಿ. ಈ ಸಕ್ಕರೆ ಕಾಯಿಲೆದ ವಿಧಗಳು ಯಾವುದ್ಯಾವುದು, ಎಷ್ಟು ವಿಧ ಐತೆ ಅಂತ ಪಾರ್ಟ್ 1ನಲ್ಲಿ ಇಟ್ಟಿದ್ದೀನಿ. ಮತ್ತು 2ನೇದು ಯಾವ ಥರ ಆಹಾರ ವಿಹಾರ ಮತ್ತು ಯಾವ ಥರ ಅಕ್ಕಿ ತೊಗೊಳ್ಬೋದು ಅಂತ 2ನೇ ಪಾರ್ಟಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಎಂಡ್ ಸ್ಕ್ರೀನ್ ವೀಡಿಯೋದಲ್ಲಿ ನೋಡಿ. ಇದು ಭಾಗ 3. ಹೇಗೆ ನೀವು 99.99% ನನಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ತಿಳ್ಕೊಬೋದು. 30 ವರ್ಷ ಆದಮೇಲೆ ಪ್ರತಿ ವರ್ಷ ಒಂದು ಸತಿ ಏನಾರಾಗಲಿ ಒಂದು ಚೆಕಪ್ ಮಾಡಿಕೊಂಡ್ರೆ ಒಳ್ಳೆಯದು. ನಿಮಗೆ ಮನೆಯಲ್ಲೇ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಏನು ನಿಮಗೆ ಈ ಲಕ್ಷಣಗಳು ಹೇಳಿದ್ದೀನಿ, ಇದರ ನಿಮಗೆ ಗೋಚರವಾದರೆ ನಿಮಗೆ ಗೊತ್ತಾಗುತ್ತೆ ನನಗೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ವೋ ಅಂತ. ಮುಂದಿನ ಬಾರಿ 4ನೇ ಭಾಗ ತರ್ತೀನಿ. ಅದರಲ್ಲಿ ಇನ್ನೂ ಕೆಲವು ಸ್ವಾರಸ್ಯಕರ ಅಂಶಗಳನ್ನ ಇಟ್ಟಿರ್ತೀನಿ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಇಲ್ಲಿಂದ ನಾನು ಹೊರಡ್ತೀನಿ. ನಾನು ನಿಮ್ಮ ಡಾಕ್ಟರ್ ಚಂದ್ರಶೇಖರ್. ಮುಂದಿನ ಬಾರಿ ಭೇಟಿಯಾಗೋವರೆಗೂ ಇಲ್ಲಿಂದ ವಿದಾಯ ಹೇಳ್ತೀನಿ. ನಮಸ್ಕಾರ.